ರಾಯಚೂರಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ. ಉಕ್ಕಿ ಹರಿತಾ ಇರುವ ಹಳ್ಳ ಕೊಳ್ಳಗಳು, ಕೋನವಾರ ಗ್ರಾಮದ ಸೇತುವೆ ಜಲಾವೃತವಾಗಿದೆ, ತುಂಬಿ ಹರಿತಾ ಇದೆ ನದಿಗಳು. ಆ ನೀರಿನಲ್ಲೇ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಮಕ್ಕಳನ್ನ ಎತ್ಕೊಂಡು ಪೋಷಕರು ಹಳ್ಳ ಕೊಳ್ಳಗಳನ್ನ ದಾಟ್ತಾ ಇರುವಂತಹ ದೃಶ್ಯ. ಮಳೆಯ ತೀವ್ರತೆ ಎಷ್ಟಿತ್ತು ಅನ್ನೋದು ಇದರಲ್ಲಿ ಅರ್ಥ ಆಗುತ್ತೆ. ಕೋನವಾರ ಗ್ರಾಮದ ಸೇತುವೆ ಜಲಾವೃತವಾಗಿದೆ, ಸಂಪೂರ್ಣವಾಗಿ ನೀರು ತುಂಬಿಕೊಂಡಿದ್ರಿಂದಾಗಿ ಜನರಿಗೆ ಓಡಾಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ತುಂಬಿ ಹರಿತಾ ಇರುವ ನೀರಿನಲ್ಲೇ ತನ್ನ ಮಗುವನ್ನ ಎತ್ಕೊಂಡು ತಂದೆಯೊಬ್ಬ ಹಳ್ಳವನ್ನ ದಾಟ್ತಾ ಇರುವಂತಹ ದೃಶ್ಯ ಒಂದ್ ಕಡೆ. ಅದ್ರ ಹಿಂದ್ಗಡೆ ಒಂದು ಶಾಲಾ ವಾಹನ ಬರ್ತಾ ಇರೋದು. ಶಾಲೆಗಳಿಗೆಲ್ಲ ಯಾಕೆ ರಜೆ ಕೊಡ್ತಾರೆ ಮಳೆ ಬಂದಾಗ ಅಂತ ಕೇಳಿದ್ರೆ ನೋಡಿ, ಏನಾದ್ರೂ ಹೆಚ್ಚು ಕಮ್ಮಿ ದುರಂತ ಆಯ್ತು ಅಂತ ಹೇಳಿ ಆದ್ರೆ ಆ ಸ್ಕೂಲ್ ಬಸ್ ನಲ್ಲಿ ಎಷ್ಟು ಜನ ಮಕ್ಕಳಿದ್ವು ಏನೋ ಗೊತ್ತಿಲ್ಲ. ನೀರಿನ ಫೋರ್ಸ್ ಈ ಮಳೆಯಲ್ಲಿ ಹೇಗಿರುತ್ತೆ ಅನ್ನೋದನ್ನ ಜಡ್ಜ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಏನಾದ್ರೂ ಕೊಚ್ಕೊಂಡು ಹೋದ್ರೆ ಏನ್ ಕತೆ. ಇಂಥ ದುಸ್ಸಾಹಸವನ್ನ ಯಾರು ಕೂಡ ಮಾಡಬಾರದು. ಹರಿತಾ ಇರುವಂತ ನೀರು, ಅದರ ಮಧ್ಯೆ ಇರುವಂತ ರಸ್ತೆ, ಸೇತುವೆ, ಆ ನೀರಿನ ರಭಸಕ್ಕೆ ವಾಹನ ಏನಾದ್ರೂ ಕೊಚ್ಕೊಂಡು ಹೋದ್ರೆ ಮತ್ತೆ ಮೇಲ್ಗಡೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ರಿಸ್ಕ್ ಎಲ್ಲ ಮಾಡಬಾರದು. ಬಸ್ ಕೂಡ ನೋಡಿ ಅಲ್ಲೊಂದು ಹೆಂಗೆ ಹೆಣಗಾಡ್ಕೊಂಡು ರಸ್ತೆ ದಾಟ್ಕೊಂಡು ಬರ್ತಾ ಇದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಇದು ರಾಯಚೂರಿನ ಕೋನವಾರದಲ್ಲಿ ಕಂಡು ಬರ್ತಿರುವಂತಹ ದೃಶ್ಯ ಇದು. ನೋಡಿ, ಶಾಲಾ ವಾಹನ ಒಂದು ಆ ಹರಿತಾ ಇರುವಂತ ರಸ್ತೆ ಮೇಲೆ ಹರಿತಾ ಇರುವಂತ ನೀರಿನಲ್ಲೇ ಹೆಂಗೆ ಹೆಣಗಾಡ್ಕೊಂಡು ಬರ್ತಾ ಇದೆ ಅಂತ ಹೇಳಿ ನೋಡಿ. ಈ ರೀತಿ ಸಾಹಸಗಳನ್ನು ಮಾಡಿ ಜೀವಕ್ಕೆ ಸಂಚಿತಾರ ತಗೊಳ್ಬಾರ್ದು ಅನ್ನೋದು ನಮ್ಮ ಕಳಕಳಿ. ನಿರಂತರವಾಗಿ ಮಳೆ ಇದೆ, ಇನ್ನೂ 3-4 ದಿನಗಳ ಕಾಲ ಮಳೆ ಇದೆ ಅಂತ ಹೇಳಿದ್ದಾರೆ. ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿದಾವೆ. ಶಾಲೆಗೆಲ್ಲ ರಜೆ ಕೊಟ್ಟಿದ್ದಾರೆ ಕೆಲವು ಕಡೆಗಳಲ್ಲಿ. ಹೀಗಿದ್ದೂ ಕೂಡ ಹೊರಗಡೆ ಬರೋದು, ಈ ತರದ್ದೆಲ್ಲ ಸಾಹಸ ಮಾಡಿ ನೀರೆಷ್ಟು ತುಂಬಿದೆ. ರಾಯಚೂರಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ. ಉಕ್ಕಿ ಹರಿತಾ ಇರುವ ಹಳ್ಳ ಕೊಳ್ಳಗಳು, ಕೋನವಾರ ಗ್ರಾಮದ ಸೇತುವೆ ಜಲಾವೃತವಾಗಿದೆ, ತುಂಬಿ ಹರಿತಾ ಇದೆ ನದಿಗಳು. ಆ ನೀರಿನಲ್ಲೇ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಮಕ್ಕಳನ್ನ ಎತ್ಕೊಂಡು ಪೋಷಕರು ಹಳ್ಳ ಕೊಳ್ಳಗಳನ್ನ ದಾಟ್ತಾ ಇರುವಂತಹ ದೃಶ್ಯ. ಮಳೆಯ ತೀವ್ರತೆ ಎಷ್ಟಿತ್ತು ಅನ್ನೋದು ಇದರಲ್ಲಿ ಅರ್ಥ ಆಗುತ್ತೆ. ಕೋನವಾರ ಗ್ರಾಮದ ಸೇತುವೆ ಜಲಾವೃತವಾಗಿದೆ, ಸಂಪೂರ್ಣವಾಗಿ ನೀರು ತುಂಬಿಕೊಂಡಿದ್ರಿಂದಾಗಿ ಜನರಿಗೆ ಓಡಾಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ತುಂಬಿ ಹರಿತಾ ಇರುವ ನೀರಿನಲ್ಲೇ ತನ್ನ ಮಗುವನ್ನ ಎತ್ಕೊಂಡು ತಂದೆಯೊಬ್ಬ ಹಳ್ಳವನ್ನ ದಾಟ್ತಾ ಇರುವಂತಹ ದೃಶ್ಯ ಒಂದ್ ಕಡೆ. ಅದ್ರ ಹಿಂದ್ಗಡೆ ಒಂದು ಶಾಲಾ ವಾಹನ ಬರ್ತಾ ಇರೋದು. ಶಾಲೆಗಳಿಗೆಲ್ಲ ಯಾಕೆ ರಜೆ ಕೊಡ್ತಾರೆ ಮಳೆ ಬಂದಾಗ ಅಂತ ಕೇಳಿದ್ರೆ ನೋಡಿ, ಏನಾದ್ರೂ ಹೆಚ್ಚು ಕಮ್ಮಿ ದುರಂತ ಆಯ್ತು ಅಂತ ಹೇಳಿ ಆದ್ರೆ ಆ ಸ್ಕೂಲ್ ಬಸ್ ನಲ್ಲಿ ಎಷ್ಟು ಜನ ಮಕ್ಕಳಿದ್ವು ಏನೋ ಗೊತ್ತಿಲ್ಲ. ನೀರಿನ ಫೋರ್ಸ್ ಈ ಮಳೆಯಲ್ಲಿ ಹೇಗಿರುತ್ತೆ ಅನ್ನೋದನ್ನ ಜಡ್ಜ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಏನಾದ್ರೂ ಕೊಚ್ಕೊಂಡು ಹೋದ್ರೆ ಏನ್ ಕತೆ. ಇಂಥ ದುಸ್ಸಾಹಸವನ್ನ ಯಾರು ಕೂಡ ಮಾಡಬಾರದು. ಹರಿತಾ ಇರುವಂತ ನೀರು, ಅದರ ಮಧ್ಯೆ ಇರುವಂತ ರಸ್ತೆ, ಸೇತುವೆ, ಆ ನೀರಿನ ರಭಸಕ್ಕೆ ವಾಹನ ಏನಾದ್ರೂ ಕೊಚ್ಕೊಂಡು ಹೋದ್ರೆ ಮತ್ತೆ ಮೇಲ್ಗಡೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ರಿಸ್ಕ್ ಎಲ್ಲ ಮಾಡಬಾರದು. ಬಸ್ ಕೂಡ ನೋಡಿ ಅಲ್ಲೊಂದು ಹೆಂಗೆ ಹೆಣಗಾಡ್ಕೊಂಡು ರಸ್ತೆ ದಾಟ್ಕೊಂಡು ಬರ್ತಾ ಇದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಇದು ರಾಯಚೂರಿನ ಕೋನವಾರದಲ್ಲಿ ಕಂಡು ಬರ್ತಿರುವಂತಹ ದೃಶ್ಯ ಇದು. ನೋಡಿ, ಶಾಲಾ ವಾಹನ ಒಂದು ಆ ಹರಿತಾ ಇರುವಂತ ರಸ್ತೆ ಮೇಲೆ ಹರಿತಾ ಇರುವಂತ ನೀರಿನಲ್ಲೇ ಹೆಂಗೆ ಹೆಣಗಾಡ್ಕೊಂಡು ಬರ್ತಾ ಇದೆ ಅಂತ ಹೇಳಿ ನೋಡಿ. ಈ ರೀತಿ ಸಾಹಸಗಳನ್ನು ಮಾಡಿ ಜೀವಕ್ಕೆ ಸಂಚಿತಾರ ತಗೊಳ್ಬಾರ್ದು ಅನ್ನೋದು ನಮ್ಮ ಕಳಕಳಿ. ನಿರಂತರವಾಗಿ ಮಳೆ ಇದೆ, ಇನ್ನೂ 3-4 ದಿನಗಳ ಕಾಲ ಮಳೆ ಇದೆ ಅಂತ ಹೇಳಿದ್ದಾರೆ. ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿದಾವೆ. ಶಾಲೆಗೆಲ್ಲ ರಜೆ ಕೊಟ್ಟಿದ್ದಾರೆ ಕೆಲವು ಕಡೆಗಳಲ್ಲಿ. ಹೀಗಿದ್ದೂ ಕೂಡ ಹೊರಗಡೆ ಬರೋದು, ಈ ತರದ್ದೆಲ್ಲ ಸಾಹಸ ಮಾಡಿ ನೀರೆಷ್ಟು ತುಂಬಿದೆ ಅಂತ ಹೇಳಿ ರಾಯಚೂರಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ. ಉಕ್ಕಿ ಹರಿತಾ ಇರುವ ಹಳ್ಳ ಕೊಳ್ಳಗಳು, ಕೋನವಾರ ಗ್ರಾಮದ ಸೇತುವೆ ಜಲಾವೃತವಾಗಿದೆ, ತುಂಬಿ ಹರಿತಾ ಇದೆ ನದಿಗಳು. ಆ ನೀರಿನಲ್ಲೇ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಮಕ್ಕಳನ್ನ ಎತ್ಕೊಂಡು ಪೋಷಕರು ಹಳ್ಳ ಕೊಳ್ಳಗಳನ್ನ ದಾಟ್ತಾ ಇರುವಂತಹ ದೃಶ್ಯ. ಮಳೆಯ ತೀವ್ರತೆ ಎಷ್ಟಿತ್ತು ಅನ್ನೋದು ಇದರಲ್ಲಿ ಅರ್ಥ ಆಗುತ್ತೆ. ಕೋನವಾರ ಗ್ರಾಮದ ಸೇತುವೆ ಜಲಾವೃತವಾಗಿದೆ, ಸಂಪೂರ್ಣವಾಗಿ ನೀರು ತುಂಬಿಕೊಂಡಿದ್ರಿಂದಾಗಿ
ಜನರಿಗೆ ಓಡಾಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ತುಂಬಿ ಹರಿತಾ ಇರುವ ನೀರಿನಲ್ಲೇ ತನ್ನ ಮಗುವನ್ನ ಎತ್ಕೊಂಡು ತಂದೆಯೊಬ್ಬ ಹಳ್ಳವನ್ನ ದಾಟ್ತಾ ಇರುವಂತ ದೃಶ್ಯ ಒಂದ್ ಕಡೆ, ಅದ್ರ ಹಿಂದ್ಗಡೆ ಒಂದು ಶಾಲಾ ವಾಹನ ಬರ್ತಾ ಇರೋದು. ಶಾಲೆಗಳಿಗೆಲ್ಲ ಯಾಕೆ ರಜೆ ಕೊಡ್ತಾರೆ ಮಳೆ ಬಂದಾಗ ಅಂತ ಕೇಳಿದ್ರೆ ನೋಡಿ, ಏನಾದ್ರೂ ಹೆಚ್ಚು ಕಮ್ಮಿ ದುರಂತ ಆಯ್ತು ಅಂತ ಹೇಳಿ ಆದ್ರೆ ಆ ಸ್ಕೂಲ್ ಬಸ್ ನಲ್ಲಿ ಎಷ್ಟು ಜನ ಮಕ್ಕಳಿದ್ವು ಏನೋ ಗೊತ್ತಿಲ್ಲ. ನೀರಿನ ಫೋರ್ಸ್ ಈ ಮಳೆಯಲ್ಲಿ ಹೇಗಿರುತ್ತೆ ಅನ್ನೋದನ್ನ ಜಡ್ಜ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಏನಾದ್ರೂ ಕೊಚ್ಕೊಂಡು ಹೋದ್ರೆ ಏನ್ ಕತೆ, ಇಂಥ ದುಸ್ಸಾಹಸವನ್ನ ಯಾರು ಕೂಡ ಮಾಡಬಾರದು. ಹರಿತಾ ಇರುವಂತ ನೀರು, ಅದರ ಮಧ್ಯೆ ಇರುವಂತ ರಸ್ತೆ, ಸೇತುವೆ, ಆ ನೀರಿನ ರಭಸಕ್ಕೆ ವಾಹನ ಏನಾದ್ರೂ ಕೊಚ್ಕೊಂಡು ಹೋದ್ರೆ ಮತ್ತೆ ಮೇಲ್ಗಡೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ರಿಸ್ಕ್ ಎಲ್ಲ ಮಾಡಬಾರದು. ಬಸ್ ಕೂಡ ನೋಡಿ ಅಲ್ಲೊಂದು ಹೆಂಗೆ ಹೆಣಗಾಡ್ಕೊಂಡು ರಸ್ತೆ ದಾಟ್ಕೊಂಡು ಬರ್ತಾ ಇದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಇದು ರಾಯಚೂರಿನ ಗೋನವಾರದಲ್ಲಿ ಕಂಡು ಬರ್ತಿರುವಂತಹ ದೃಶ್ಯ ಇದು. ನೋಡಿ, ಶಾಲಾ ವಾಹನ ಒಂದು ಆ ಹರಿತಾ ಇರುವಂತ ರಸ್ತೆ ಮೇಲೆ ಹರಿತಾ ಇರುವಂತ ನೀರಿನಲ್ಲೇ ಹೆಂಗೆ ಹೆಣಗಾಡ್ಕೊಂಡು ಬರ್ತಾ ಇದೆ ಅಂತ ಹೇಳಿ ನೋಡಿ. ಈ ರೀತಿ ಸಾಹಸಗಳನ್ನು ಮಾಡಿ ಜೀವಕ್ಕೆ ಸಂಚಿತಾರ ತಗೊಳ್ಬಾರ್ದು ಅನ್ನೋದು ನಮ್ಮ ಕಳಕಳಿ. ನಿರಂತರವಾಗಿ ಮಳೆ ಇದೆ, ಇನ್ನೂ 3-4 ದಿನಗಳ ಕಾಲ ಮಳೆ ಇದೆ ಅಂತ ಹೇಳಿದ್ದಾರೆ. ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿದಾವೆ. ಶಾಲೆಗೆಲ್ಲ ರಜೆ ಕೊಟ್ಟಿದ್ದಾರೆ ಕೆಲವು ಕಡೆಗಳಲ್ಲಿ. ಹೀಗಿದ್ದೂ ಕೂಡ ಹೊರಗಡೆ ಬರೋದು, ಈ ತರದ್ದೆಲ್ಲ ಸಾಹಸ ಮಾಡಿ ನೀರೆಷ್ಟು ತುಂಬಿದೆ ಅಂತ ಹೇಳಿ. ರಾಯಚೂರಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ. ಉಕ್ಕಿ ಹರಿತಾ ಇರುವ ಹಳ್ಳ ಕೊಳ್ಳಗಳು, ಕೋನವಾರ ಗ್ರಾಮದ ಸೇತುವೆ ಜಲಾವೃತವಾಗಿದೆ, ತುಂಬಿ ಹರಿತಾ ಇದೆ ನದಿಗಳು. ಆ ನೀರಿನಲ್ಲೇ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಮಕ್ಕಳನ್ನ ಎತ್ಕೊಂಡು ಪೋಷಕರು ಹಳ್ಳ ಕೊಳ್ಳಗಳನ್ನ ದಾಟ್ತಾ ಇರುವಂತಹ ದೃಶ್ಯ. ಮಳೆಯ ತೀವ್ರತೆ ಎಷ್ಟಿತ್ತು ಅನ್ನೋದು ಇದರಲ್ಲಿ ಅರ್ಥ ಆಗುತ್ತೆ. ಗೋನವಾರ ಗ್ರಾಮದ ಸೇತುವೆ ಜಲಾವೃತವಾಗಿದೆ, ಸಂಪೂರ್ಣವಾಗಿ ನೀರು ತುಂಬಿಕೊಂಡಿದ್ರಿಂದಾಗಿ ಜನರಿಗೆ ಓಡಾಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ತುಂಬಿ ಹರಿತಾ ಇರುವ ನೀರಿನಲ್ಲೇ ತನ್ನ ಮಗುವನ್ನ ಎತ್ಕೊಂಡು ತಂದೆಯೊಬ್ಬ ಹಳ್ಳವನ್ನ ದಾಟ್ತಾ ಇರುವಂತ ದೃಶ್ಯ ಒಂದ್ ಕಡೆ, ಅದ್ರ ಹಿಂದ್ಗಡೆ ಒಂದು ಶಾಲಾ ವಾಹನ ಬರ್ತಾ ಇರೋದು. ಶಾಲೆಗಳಿಗೆಲ್ಲ ಯಾಕೆ ರಜೆ ಕೊಡ್ತಾರೆ ಮಳೆ ಬಂದಾಗ ಅಂತ ಕೇಳಿದ್ರೆ ನೋಡಿ, ಏನಾದ್ರೂ ಹೆಚ್ಚು ಕಮ್ಮಿ ದುರಂತ ಆಯ್ತು ಅಂತ ಹೇಳಿ ಆದ್ರೆ ಆ ಸ್ಕೂಲ್ ಬಸ್ ನಲ್ಲಿ ಎಷ್ಟು ಜನ ಮಕ್ಕಳಿದ್ವು ಏನೋ ಗೊತ್ತಿಲ್ಲ. ನೀರಿನ ಫೋರ್ಸ್ ಈ ಮಳೆಯಲ್ಲಿ ಹೇಗಿರುತ್ತೆ ಅನ್ನೋದನ್ನ ಜಡ್ಜ್ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಏನಾದ್ರೂ ಕೊಚ್ಕೊಂಡು ಹೋದ್ರೆ ಏನ್ ಕತೆ, ಇಂಥ ದುಸ್ಸಾಹಸವನ್ನ ಯಾರು ಕೂಡ ಮಾಡಬಾರದು. ಹರಿತಾ ಇರುವಂತ ನೀರು, ಅದರ ಮಧ್ಯೆ ಇರುವಂತ ರಸ್ತೆ, ಸೇತುವೆ, ಆ ನೀರಿನ ರಭಸಕ್ಕೆ ವಾಹನ ಏನಾದ್ರೂ ಕೊಚ್ಕೊಂಡು ಹೋದ್ರೆ ಮತ್ತೆ ಮೇಲ್ಗಡೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ರಿಸ್ಕ್ ಎಲ್ಲ ಮಾಡಬಾರದು. ಬಸ್ ಕೂಡ ನೋಡಿ ಅಲ್ಲೊಂದು ಹೆಂಗೆ ಹೆಣಗಾಡ್ಕೊಂಡು ರಸ್ತೆ ದಾಟ್ಕೊಂಡು ಬರ್ತಾ ಇದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಇದು ರಾಯಚೂರಿನ ಗೋನವಾರದಲ್ಲಿ ಕಂಡು ಬರ್ತಿರುವಂತಹ ದೃಶ್ಯ ಇದು. ನೋಡಿ, ಶಾಲಾ ವಾಹನ ಒಂದು ಆ ಹರಿತಾ ಇರುವಂತ ರಸ್ತೆ ಮೇಲೆ ಹರಿತಾ ಇರುವಂತ ನೀರಿನಲ್ಲೇ ಹೆಂಗೆ ಹೆಣಗಾಡ್ಕೊಂಡು ಬರ್ತಾ ಇದೆ ಅಂತ ಹೇಳಿ ನೋಡಿ. ಈ ರೀತಿ ಸಾಹಸಗಳನ್ನು ಮಾಡಿ ಜೀವಕ್ಕೆ ಸಂಚಿತಾರ ತಗೊಳ್ಬಾರ್ದು ಅನ್ನೋದು ನಮ್ಮ ಕಳಕಳಿ. ನಿರಂತರವಾಗಿ ಮಳೆ ಇದೆ, ಇನ್ನೂ 3-4 ದಿನಗಳ ಕಾಲ ಮಳೆ ಇದೆ ಅಂತ ಹೇಳಿದ್ದಾರೆ. ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿದಾವೆ. ಶಾಲೆಗೆಲ್ಲ ರಜೆ ಕೊಟ್ಟಿದ್ದಾರೆ ಕೆಲವು ಕಡೆಗಳಲ್ಲಿ. ಹೀಗಿದ್ದೂ ಕೂಡ ಹೊರಗಡೆ ಬರೋದು, ಈ ತರದ್ದೆಲ್ಲ ಸಾಹಸ ಮಾಡಿ ನೀರೆಷ್ಟು ತುಂಬಿದೆ ಅಂತ ಹೇಳಿ